ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಈಗ ಇನ್ನಷ್ಟು ಚುರುಕಾಗಿದೆ. ಕ್ರೈಮ್ ಸೀನ್ನಲ್ಲಿ ಸಂಗ್ರಹಿಸಲಾದ ಫಿಂಗರ್ ಪ್ರಿಂಟ್ಗಳ ಜೊತೆಗೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ 10ಕ್ಕೂ ಹೆಚ್ಚು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಅದೇನೋ ರಿಪೀಸ್ ಪಟ್ಟಿ ಮತ್ತು ಕೋಲು ಎಲ್ಲ ಇತ್ತಲ್ಲ, ಎಲ್ಲ ಮ್ಯಾಚ್ ಆಗಿದೆಯಂತೆ. ಇದು ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷ್ಯವಾಗುವಂತಹ ನಿರೀಕ್ಷೆ ಇದೆ. ಇನ್ನು ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸುವ ದೃಶ್ಯಗಳನ್ನು ಒಳಗೊಂಡ CCTVಯ DVR ಅನ್ನು ಎರೇಸ್ ಮಾಡಲಾಗಿತ್ತು. ಆದರೆ ಪೊಲೀಸರು ಅದನ್ನು ರಿಟ್ರೀವ್ ಮಾಡಿಸೋದಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಈ ಮಧ್ಯೆ ರೇಣುಕಾಸ್ವಾಮಿ ಶವವನ್ನು ಕಾಲುವೆಗೆ ಎಸೆದು ಸಾಕ್ಷಿ ನಾಶ ಮಾಡೋದಕ್ಕೆ ಮುಂದಾಗಿದ್ದ ರವಿ ಪ್ರಕಾಶ್, ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ ಇದೀಗ ಪ್ರಕರಣದ ಪ್ರಮುಖ ಸಾಕ್ಷಿಗಳಾಗಿ ಮಾರ್ಪಟ್ಟಿದ್ದಾರೆ. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲಿಸಿದ್ದಾರೆ. ಅಂದಹಾಗೆ ದರ್ಶನ್ ಜೈಲು ಸೇರಿ 16 ದಿನ ಕಳೆದರೂ ಅಭಿಮಾನಿಗಳು ಜೈಲಿನ ಬಳಿ ಮತ್ತು ದರ್ಶನ್ ಮನೆ ಬಳಿ ಎಡತಾಕೋದು ಕಡಿಮೆ ಆಗ್ತಿಲ್ಲ. ದರ್ಶನ್ಗೆ ಬಂದೊದಗಿರೋ ಸ್ಥಿತಿ ನೆನಪಿಸ್ಕೊಂಡು ಪಾಪ ತುಂಬ ದುಃಖ ಪಡ್ತಾ ಇದ್ದಾರೆ. ಇನ್ನು ಮಳೆ ಸುದ್ದಿಯನ್ನು ನೋಡೋದಾದರೆ ರಾಜ್ಯದ ವಿವಿಧೆಡೆ ಮುಂಗಾರು ಅಬ್ಬರಿಸ್ತಾ ಇದೆ. ಸಾಕಷ್ಟು ಅವಾಂತರಗಳು ಕೂಡ ಉಂಟಾಗಿದೆ. ಕಾರವಾರದ ಗೋವಾ ಮಂಗಳೂರು ಹೆದ್ದಾರಿಯಲ್ಲಿ ಮತ್ತೆ ಕಲ್ಲು ಬಂಡೆ ಕುಸಿದಿದೆ. ಹೊನ್ನಾವರದ ಕರ್ನಲ್ ಹಿಲ್ ಬಳಿ ಗುಡ್ಡ ಕುಸಿದು ಹೆದ್ದಾರಿ ಸಂಚಾರ ಕಡ್ಡಿಯಾಗಿದೆ. ಈಡೂರಿನ ಗುಡ್ಡದ ನೀರು ಹರಿದು ಹೆದ್ದಾರಿ ಹಾಗೂ ಮನೆಗಳು ಜಲಾವೃತವಾಗಿದೆ. ಅರೆಬೈಲ್ನಲ್ಲಿ ಹೈವೇ ಮೇಲೆ ಮರ ಬಿದ್ದಿದೆ. ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆ ಕಾರಣ ನದಿಗಳೆಲ್ಲ ತುಂಬಿ ಹರಿದು ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಇನ್ನು ಕೊಡಗಿನಲ್ಲೂ ಕೂಡ ಮಳೆಯಾಗ್ತಾ ಇದೆ. ಚಿಕ್ಲಿ ಹೊಳೆ ಡ್ಯಾಮ್ ತುಂಬಿ ಹರಿದಿದೆ. ಹಾಗೆಯೇ ಶಿರಾಡಿ ಘಾಟ್ನ ಹಲವು ಕಡೆ ನಿರ್ಮಾಣ ಹಂತದ ರಸ್ತೆ ಕುಸಿತಾ ಇರೋದು ಆತಂಕಕ್ಕೆ ಕಾರಣ ಆಗಿದೆ. ಅಫ್ಜಲ್ಪುರ ಬಳಿ ಸೇತುವೆ ಜಲಾವೃತವಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ವಿಪರೀತವಾಗ್ತಿರೋ ಕಾರಣ ಚಿಕ್ಕೋಡಿಯ 4 ಸೇತುವೆ ಮುಳುಗಡೆಯಾಗಿದೆ. ಖಾನಾಪುರದ 7 ಫಾಲ್ಸ್ ನೋಡೋದಕ್ಕೆ ಅವಕಾಶ ನೀಡದೇ ಇರೋದಕ್ಕೆ ಪ್ರವಾಸಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೋವಾದವ್ರನ್ನ ಬಿಡ್ತೀರಾ, ನಮ್ಮನ್ನ ಯಾಕೆ ಬಿಡಲ್ಲ ಅಂತ ಕೇಳಿದ್ದಾರೆ. ಗೋಕಾಕ್ ಫಾಲ್ಸ್ ಹತ್ರ ಸೂಕ್ತ ಭದ್ರತೆ ಕೈಗೊಳ್ಳದ ಕಾರಣ ಪ್ರವಾಸಿಗರು ಬಂಡೆಗಲ್ಲುಗಳ ಅಂಚಿನಲ್ಲಿ ಸೆಲ್ಫಿ ಹುಚ್ಚಾಟ ನಡೆಸಿದ್ದಾರೆ. ಹಾಗೆಯೇ ಚಿಕ್ಕಮಗಳೂರಿನ ದೇವೂರ ಗುಡ್ಡದಲ್ಲಿ ಗಾಳಿ ಮಳೆಯಲ್ಲಿ ಸಿಕ್ಕಾಕೊಂಡು ಪ್ರವಾಸಿಗರು ಪರದಾಡಿದರೆ ಟ್ರಾಫಿಕ್ ಜಾಮ್ ಆಗಿ ಹೈರಾಣ ಆಗಿದ್ದಾರೆ. ಇದರ ಮಧ್ಯದಲ್ಲಿ ಕರಾವಳಿ ಜಿಲ್ಲೆಗಳಿಗೆ ನಾಳೆನೂ ಮಳೆ ಬರುತ್ತೆ ಅಂತ ರೆಡ್ ಅಲರ್ಟ್ ಘೋಷಣೆ ಮಾಡಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಮಹದಾಯಿ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ರಾಜ್ಯದ ಮಹದಾಯಿ ಜಲಾನಯನ ಪ್ರದೇಶವಾದ ಕಣಕುಂಬಿ, ಹರತಾಳ ನಾಲಾ ಮತ್ತು ಚೋರ್ಲಾ ಘಾಟ್ಗೆ ಕೇಂದ್ರದ ಪ್ರವಾಹ ಅಂತ ಒಂದು ತಂಡ ಮಾಡಿದ್ದಾರೆ. ಅವರು ಭೇಟಿ ಕೊಟ್ಟು ಮಳೆಯಲ್ಲೇ ಪರಿಶೀಲನೆ ಮಾಡಿದ್ರು. ಈ ವೇಳೆ ಕಣಕುಂಬಿಯಲ್ಲಿ ಜಿಗಣೆಗಳ ಕಾಟ ಅಂತೆ ಅಧಿಕಾರಿಗಳೇ ಹೈರಾಣ ಆಗಿದ್ದಾರೆ. ಕೊನೆಗೆ ಗಮ್ ಶೂ ಧರಿಸಿಕೊಂಡು ಅಧಿಕಾರಿಗಳು ಪರಿಶೀಲನೆ ಕಾರ್ಯ ಮಾಡಿದ್ರು. ಈ ಭೇಟಿ ಬಳಿಕ ಮಾತನಾಡಿದ ಕರ್ನಾಟಕ ನೀರಾವರಿ ನಿಗಮದ MD ರಾಜೇಶ್ ಅಮ್ಮಿನಬಾವಿ, ಮಹದಾಯಿ ಜಲಾನಯನ ಪ್ರದೇಶದಲ್ಲಿ ಏನೇನಾಗ್ತಿದೆ ಅಂತ ಪರಿಶೀಲನೆ ಮಾಡಿದ್ದೀವಿ. ಕಾಮಗಾರಿಗಳ ಬಗ್ಗೆ ಯಾವುದೇ ನಿರ್ಧಾರ ತಗೊಳ್ಳೋ ತಂಡ ಇದಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇದನ್ನು ಹೇಳಿದರು. ಇನ್ನು ಪ್ರವಾಹ ತಂಡದ ವಿಚಾರದಲ್ಲಿ ಯಾರೂ ಆತಂಕಕ್ಕೆ ಒಳಗಾಗೋ ಅಗತ್ಯ ಇಲ್ಲ ಅಂತ ಅಗೈನ್ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಕೂಡ ಮಾತಾಡಿದ್ದಾರೆ. ಯಾರೂ ಆತಂಕಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ. ಮ್ಯಾಟರ್ ಇನ್ ಸುಪ್ರೀಂ ಕೋರ್ಟ್. ಫಾರೆಸ್ಟ್ ಕ್ಲಿಯರೆನ್ಸು ಮತ್ತು ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್ ಇದೆ, ಅದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಯಾರೂ ಆತಂಕಕ್ಕೆ. ಇನ್ನು ಕರ್ನಾಟಕ ಮಾತ್ರ ಅಲ್ಲ, ದೇಶದ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆಯ ಅವಾಂತರ, ಎಸ್ಪೆಷಲಿ ಹಲವಾರು ರಾಜ್ಯಗಳಂತೂ ವಿಪರೀತ ತೊಂದರೆ ಆಗಿದೆ. ಗೋವಾದಲ್ಲಿ ಪಾಲಿಫಾಲ್ಸ್ ನೋಡೋದಕ್ಕೆ ಹೋಗಿದ್ದವರಿಗೆ ಪ್ರಕೃತಿ ಶಾಕ್ ಕೊಟ್ಟಿದೆ. ಇದ್ದಕ್ಕಿದ್ದ ಹಾಗೇನೆ ನದಿ ಉಕ್ಕೇರಿ 80ಕ್ಕೂ ಹೆಚ್ಚು ಮಂದಿ ಪ್ರವಾಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಈ ಪೈಕಿ ಹಗ್ಗದ ನೆರವಿನಿಂದ ಹಲವರನ್ನ ರಕ್ಷಣೆ ಮಾಡಿದ್ರು. ಉಳಿದವರ ರಕ್ಷಣಾ ಕಾರ್ಯ ಇನ್ನೂ ನಡೀತಾ ಇದೆ. ಗೋವಾದ ಏರ್ಪೋರ್ಟ್ ಜಲಾವೃತವಾಗಿದೆ. ಅತ್ತ ಉತ್ತರ ಭಾರತದಲ್ಲಿ ಗಂಗಾ, ಅಲಕಾನಂದ ನದಿಗಳು ಉಕ್ಕೇರಿವೆ. ವಾರಣಾಸಿ, ಋಷಿಕೇಶ್, ಹಲ್ದ್ವಾನಿ, ಕೋಟ್ದ್ವಾರ ಪ್ರವಾಹ ಪರಿಸ್ಥಿತಿ ಅಂತ ಇಲ್ಲೆಲ್ಲ ಹಲವು ವಾಹನಗಳು ಕೊಚ್ಕೊಂಡು ಹೋಗಿವೆ. ಸವಾರರು ಪರದಾಡಿದ್ದಾರೆ. ನೋಡ್ತಿದ್ದ ಹಾಗೆ ಬೈಕ್ ಒಂದು ನೀರು ಪಾಲಾಯಿತು. ಭಾರೀ ಮಳೆ ಕಾರಣ ಚಾರ್ಧಾಮ್ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ರಾಜಸ್ಥಾನದ ಟೋಂಕ್ನಲ್ಲಿ ಟ್ರಕ್ ಒಂದು ನೀರು ಪಾಲಾಗಿದೆ. ಡ್ರೈವರು ಮತ್ತು ಕ್ಲೀನರ್ ಇಬ್ಬರು ಕೂಡ ಬಚಾವಾಗಿದೆ. ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ನೋಡ್ತಿದ್ದ ಹಾಗೆಯೇ ರಸ್ತೆ ಕುಸಿದೋಗಿದೆ. ಇದು ಮಾತ್ರ ಈ ದೃಶ್ಯ ನೋಡಬೇಕು. ಇದು ಸೇತುವೆ ಬಿದ್ದಿರೋದು. ನೋಡ್ತಾ ಇದ್ದ ಹಾಗೆಯೇ ರೋಡು ನೀಟ್ ಟಾರ್ ರೋಡ್ ಒಂದು ರಪ್ಪಂತ ಕುಸಿದೋಗ್ಬಿಡುತ್ತೆ, ಹಳ್ಳ ಆಗ್ಬಿಡುತ್ತೆ. ಅಸ್ಸಾಂ ರಾಜ್ಯದಲ್ಲೂ ಪ್ರವಾಹ ಜೋರಾಗಿದೆ. 24 ಲಕ್ಷಕ್ಕೂ ಹೆಚ್ಚು ಮಂದಿ ನೀರಲ್ಲಿ ಕಾಲ ಕಳೀತಾ ಇದ್ದಾರಂತೆ. ರೈತರೊಬ್ಬರು ಕರುವನ್ನು ರಕ್ಷಣೆ ಮಾಡೋ ವಿಡಿಯೋ ವಿಪರೀತ ವೈರಲ್ ಆಗಿದೆ. ಇದೇನಾ ಹೇಳಿದ್ದು ನೋಡಿ. ರೋಡ್ ಅದು ಇದ್ದಕ್ಕಿದ್ದಂಗೆ ಕುಸಿದೋಗುತ್ತೆ, ಕೆಳಗಡೆ ನೀರು ಹರಿತಾ ಇದೆ. ಇನ್ನೆಷ್ಟರ ಮಟ್ಟಿಗೆ ರೋಡ್ ಮಾಡಿರ್ಬೇಕು ನೋಡಿ. ಇನ್ನು ಬೆಳಕು ಕಾರ್ಯಕ್ರಮದ ಇಂಪ್ಯಾಕ್ಟ್ ಸ್ಟೋರಿ ಒಂದಿದೆ. ಹೊಳಲ್ಕೆರೆಯ ಬೊಮ್ಮನಹಳ್ಳಿಯ ಪ್ರತಿಭಾವಂತ ವಿದ್ಯಾರ್ಥಿನಿ ದೀಪಿಕಾ ಅವರ CA ಕನಸಿಗೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ನೆರವಾಗಿದೆ. ನಿರಂಜನಾ ನಿರ್ಮಲಾ ದಂಪತಿ ಪುತ್ರಿ ದೀಪಿಕಾ ದ್ವಿತೀಯ PUCಯಲ್ಲಿ 97%, 97.28 ಅಂಕ ಗಳಿಸಿದರು. ಆದರೆ CA ಓದಬೇಕು ಅಂತ ಆಸೆ. ಆ ವ್ಯಾಸಂಗಕ್ಕೆ ಬಡತನ ಅಡ್ಡಿಯಾಗಿತ್ತು. ಮಗಳ ಉನ್ನತ ವ್ಯಾಸಂಗಕ್ಕೆ ನೆರವು ಕಲ್ಪಿಸುವಂತೆ ಪೋಷಕರು ಕೋರಿದ್ರು. ಇದಕ್ಕೆ ಜೂನ್ 28ರ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ವೇದಿಕೆ ಕಲ್ಪಿಸಿತ್ತು. ಅಲ್ಲದೆ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಗಮನ ಸೆಳೆದಿತ್ತು. ಇದಕ್ಕೆ ಸ್ಪಂದಿಸಿದ ರಘುನಂದನ್ ಅವರು ತಮ್ಮ ಟ್ರಸ್ಟ್ ವತಿಯಿಂದ ದೀಪಿಕಾ ಅವರ CA ಶಿಕ್ಷಣಕ್ಕೆ 3 ವರ್ಷ
ತಲಾ 50,000 ರೂಪಾಯಿ ನೀಡುವಂತಹ ಭರವಸೆಯನ್ನು ಕೊಟ್ಟಿದ್ದರು. ಅವತ್ತು ರಘುಚಂದನ್ ಅವರು ಕೊಟ್ಟಂತಹ ಮಾತಿನಂತೆ ಇದೀಗ ದೀಪಿಕಾ ಅವರಿಗೆ 50,000 ರೂಪಾಯಿ ಹಣಕಾಸು ನೆರವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿನಿ ದೀಪಿಕಾ ಸಂತಸ ವ್ಯಕ್ತಪಡಿಸಿದ. ಪ್ರೋಗ್ರಾಮಿಗೆ ಹೋಗಿದ್ವಿ. ಅದಾದಮೇಲೆ ಫೋನ್ ಮಾಡಿ ರಘುಚಂದನ್ ಸರು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಕರೆಸ್ಬಿಟ್ಟು ದುಡ್ಡು ಕೊಟ್ಟು ವಿದ್ಯಾಭ್ಯಾಸಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ರಂಗನಾಥ್ ಸರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ನಮ್ಮ ಮನೆ ಕಡೆಯಿಂದನೂ. ನಮ್ಮ ಅಪ್ಪ ನಮ್ಮಮ್ಮ ತುಂಬ ಖುಷಿಪಟ್ಟರು ನಮ್ಮ ವಿದ್ಯಾಭ್ಯಾಸ ಮುಂದೆ ಹೋಗ್ತಿದೆ ಅಂತ. ರಘುಚಂದನ್ ಸಾರಿಗೆ ಧನ್ಯವಾದಗಳು. ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೇದು ಮಾಡಿದರು. ಮತ್ತು ರಂಗನಾಥ್ ಸರ್ ತಾನೆ ಪಬ್ಲಿಕ್ ಟಿವಿಗೆ ಹೋಗಿದ್ವಿ, ಅವರ ಕಡೆಯಿಂದನೂ ತುಂಬ ಸಹಾಯ ಆಯಿತು. ಅವ್ರಿಗೆ ಧನ್ಯವಾದಗಳು. ಮುಂಬೈನಲ್ಲಿ ಹಿಟ್ ಅಂಡ್ ರನ್ ಪ್ರಕರಣ ಒಂದು ದಾಖಲಾಗಿದೆ, ಗುದ್ದೋಡು ಪ್ರಕರಣ. ವಿಶೇಷ ಏನು ಅಂದರೆ ಆಡಳಿತಾರೂಢ ಶಿಂಧೆ ಶಿವಸೇನೆ ಪಕ್ಷದ ಮುಖಂಡರೊಬ್ಬರ ಪುತ್ರ ಮಿಹಿರ್ ಶಾ ಅಂತ ಈತ ಪ್ರಯಾಣ ಮಾಡ್ತಾ ಇದ್ದ BMW ಕಾರು ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದಿದ್ದು ಮಹಿಳೆ ಸಾವನ್ನಪ್ಪಿದ್ದಾರೆ, ಆಕೆಯ ಪತಿ ಗಾಯಗೊಂಡಿದ್ದಾರೆ. ಈ ಬೆನ್ನಲ್ಲೇ ಮಿಹಿರ್ ಶಾ ಎಸ್ಕೇಪ್ ಕೂಡ ಆಗಿದ್ದಾನೆ. ಆದರೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಈ ಮಿಹಿರ್ ಶಾ ಅವರ ತಂದೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಚಾಲಕ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಅಂದರೆ ಕಾರಲ್ಲಿ ಡ್ರೈವರ್ ಬೇರೆ ಇದ್ದ, ಇವ್ರು ಹಿಂದೆ ಕೂತಿದ್ದು ಮಿಹಿರ್ ಶಾ. ಅಪಘಾತದ ವೇಳೆ ಮಿಹಿರ್ ಶಾ ಮದ್ಯದ ಅಮಲಿನಲ್ಲಿ ಇದ್ದ ಅಂತ ಹೇಳಲಾಗ್ತಾ ಇದೆ. ಪ್ರಕರಣದಲ್ಲಿ ಮಿಹಿರ್ ಶಾ ರಕ್ಷಣೆಗೆ ಪ್ರಯತ್ನಗಳು ನಡೆದಿವೆ ಅಂತಕ್ಕಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಗಂಭೀರ ಆರೋಪದ ಸೆಕ್ಷನ್ಗಳನ್ನು FIRನಲ್ಲಿ ಹಾಕಿಲ್ಲ. ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಬಟ್ ಕುಡಿದಿದ್ದು ಅವರೇ ಆದರೂ ಕೂಡ ಅವ್ರು ಹಿಂದೆ ಕೂತಿದ್ರು. ಡ್ರೈವರ್ ಕುಡಿದಿದ್ನಾ ಅದು ಪ್ರಶ್ನೆ. ಅವನನ್ನು ಮೆಡಿಕಲ್ ಟೆಸ್ಟ್ ಮಾಡಿಸಿ. ಆತ ಕುಡಿದಿದ್ರೆ ತಪ್ಪು ಆತನದ್ದಾಗುತ್ತೆ, ಅವನ ಮೇಲೆ ನೀವು ಕ್ರಮ ತಗೋಬೋದು. ಈ ನಡುವೆ ರಷ್ಯಾ ಮತ್ತು ಉಕ್ರೇನ್ ಭೀಕರ ಕದನ ಇನ್ನೂ ಕೂಡ ಮುಂದುವರಿತಾ ಇದೆ. ನಿಲ್ಲೋ ಯಾವ ಲಕ್ಷಣಗಳು ಕೂಡ ಕಂಡುಬರ್ತಿಲ್ಲ. ರಷ್ಯಾ ದಾಳಿಗೆ ಉಕ್ರೇನ್ ತಕ್ಕ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. 1 ವಾರಕ್ಕೆ ಮುಗಿದೋಗುತ್ತೆ ಅಂತ ಅಂದುಕೊಂಡಿದ್ದ ಯುದ್ಧ 2.5 ವರ್ಷ ಇನ್ನೂ ಕೂಡ ನಿಂತಿಲ್ಲ. ನೋಡಿ ಎಷ್ಟು ಉಕ್ರೇನ್ಗೆ ಸಪೋರ್ಟ್ ಸಿಕ್ಕಿರ್ಬೋದು. ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳೊಂದಿಗೆ ಮುಗಿಬಿದ್ದಿದೆ ಉಕ್ರೇನ್. ಶಸ್ತ್ರಾಸ್ತ್ರ ಕೊಠಡಿನೇ ಹತ್ತಿ ಉರಿದಿದೆ. ಓರ್ನೇಜ್ ಪ್ರಾಂತ್ಯದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಈ ನಡುವೆ ಪ್ರಧಾನಿ ಮೋದಿಯ ರಷ್ಯಾ ಪ್ರವಾಸಕ್ಕೆ 1 ದಿನ ಮೊದಲು ಈ ಬೆಳವಣಿಗೆ ಆಗಿರತಕ್ಕಂಥದ್ದು. ಪುಟಿನ್ ಅವರ ಆಹ್ವಾನದ ಮೇರೆಗೆ ನಾಳೆ ಪ್ರಧಾನಿ ಮೋದಿಯವರು ಮತ್ತೆ ರಷ್ಯಾ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಇವತ್ತು ಈ ಘಟನೆ ನಡೆದಿದೆ. ಗುಜರಾತ್ನ ಸೂರತ್ನಲ್ಲಿ ಸಂಭವಿಸಿದ ಭೀಕರ ಕಟ್ಟಡ ಕುಸಿತ ದುರಂತದಲ್ಲಿ ಕನಿಷ್ಠ 7 ಮಂದಿ ಬಲಿಯಾಗಿದ್ದಾರೆ. ಇನ್ನೂ ಹಲವರು ಅವಶೇಷಗಳಡಿ ಸಿಕ್ಕಾಕೊಂಡಿದ್ದು ಮೃತರ ಸಂಖ್ಯೆ ಹೆಚ್ಚುವಂತಹ ಸಂಭವ ಇದೆ. ಈಗಾಗಲೇ 7 ಮಂದಿ ಅಧಿಕೃತವಾಗಿ ಬಲಿಯಾಗಿದ್ದಾರೆ. ಈಗಾಗಲೇ 15 ಗಾಯಾಳುಗಳನ್ನು ರಕ್ಷಿಸಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. 2017ರಲ್ಲಿ ನಿರ್ಮಿಸಲಾಗಿದ್ದ ಈ ಅಪಾರ್ಟ್ಮೆಂಟ್ನಲ್ಲಿ 5 ಕುಟುಂಬಗಳು ನೆಲೆಸಿದ್ವು. ಕಟ್ಟಡ ಶಿಥಿಲವಾಗಿದ್ದೇ ಈ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆಷಾಢ ಮಾಸ ಶುರುವಾಗಿದೆ. ಹಾಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮುಂದಿನ ಶುಕ್ರವಾರದಿಂದ ಆಷಾಢ ಪೂಜೆಗಳು ಶುರುವಾಗುತ್ತೆ. ನಿಮಗೆ ಗೊತ್ತಿರಬೇಕು, ಆಷಾಢ ಶುಕ್ರವಾರ ಅಂತಂದರೆ ವಿಪರೀತ ಜನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಹಾಗಾಗಿ ಇದಕ್ಕೋಸ್ಕರ ಮೈಸೂರು ಜಿಲ್ಲಾಡಳಿತ ಭರ್ಜರಿ ತಯಾರಿಗಳನ್ನು ನಡೆಸಿದೆ. ಈ ಬಾರಿ ದೇವಿ ದರ್ಶನಕ್ಕೆ ವಿಶೇಷ ಪಾಸನ್ನು ವಿತರಿಸದೇ ಇರೋದಕ್ಕೆ ತೀರ್ಮಾನಿಸಿದೆ. ಪಾಸ್ ವ್ಯವಸ್ಥೆಯನ್ನೇ ರದ್ದು ಮಾಡಿದೆ. ಅಲ್ಲದೆ ಮೈಸೂರು ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಎಲ್ಲರೂ ಕೂಡ ಉಚಿತ ಬಸ್ನಲ್ಲೇ ಚಾಮುಂಡಿ ಬೆಟ್ಟಕ್ಕೆ ತೆರಳಬೇಕು ಅಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ HC ಮಹದೇವಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಮುಂಗಾರು ಮಳೆಯ ನಡುವೆ ನಂದಿ ಬೆಟ್ಟದ ಕೂಲ್ ವೆದರ್ಗೆ ಜನ ಮನಸೋತ್ಬಿಟ್ಟಿದ್ದಾರೆ. ಯಾವಾಗಲೂ ಹಾಗೇನೇ ಅದು. ಈ ವೀಕೆಂಡ್ನಲ್ಲಿ ತುಂತುರು ಮಳೆಯನ್ನು ಲೆಕ್ಕಿಸದೆ ನಂದಿ ಬೆಟ್ಟ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಚಲಿಸುವ ಮೋಡಗಳನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಪ್ರವಾಸಿಗರು ಆಗಮಿಸಿದ ಕಾರಣ ಚೆಕ್ ಪೋಸ್ಟ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಪರಿಣಾಮ ಪ್ರವಾಸಿಗರು ಸ್ವಲ್ಪ ಹೊತ್ತು ಪರದಾಡಿದ್ದಾರೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ದಮ್ಮನಕಟ್ಟಿಯಲ್ಲಿ ಸಫಾರಿಗೆ ತೆರಳಿದ್ದಂತಹವರ ಮೇಲೆ ಒಂಟಿ ಸಲಗವೊಂದು ದಾಳಿ ಮಾಡೋದಕ್ಕೆ ನೋಡಿದೆ. ಒಂಟಿ ಆನೆ ಕಂಡು ಸಫಾರಿ ಚಾಲಕ ವಾಹನ ನಿಲ್ಲಿಸಿದ್ದಾರೆ. ಈ ವೇಳೆ ಒಂಟಿ ಸಲಗ ಏಕಾಏಕಿ ಮುನ್ನುಗ್ಗಿ ಬಂದ್ಬಿಟ್ಟಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಇನ್ನು ಸಫಾರಿ ವೇಳೆ ಪ್ರವಾಸಿಗರಿಗೆ 2 ಹುಲಿಗಳ ದರ್ಶನ ಆಗಿದೆ. ತುಂಬ ಅಪರೂಪ ಇದು. ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ದೇವದುರ್ಗದ ಕಮದಾಳು ಗ್ರಾಮಸ್ಥರ ಆಕ್ರೋಶಕ್ಕೆ ಚಿರತೆ ಬಲಿಯಾಗಿದೆ. ಚಿರತೆಯನ್ನು ಗ್ರಾಮಸ್ಥರು ಹೊಡೆದು ಕೊಂದಿದ್ದಾರೆ. ಟೀಮ್ ಇಂಡಿಯಾದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಇವತ್ತು 43ನೇ ವರ್ಷದ ಹುಟ್ಟುಹಬ್ಬ. ತಡರಾತ್ರಿ ಪತ್ನಿ ಸಾಕ್ಷಿ ಜೊತೆ ಧೋನಿ ಕೇಕ್ ಕಟ್ ಮಾಡಿ ಬರ್ತ್ಡೇಯನ್ನು ಆಚರಿಸಿಕೊಂಡಿದ್ದಾರೆ. ಈ ವೇಳೆ ಧೋನಿ ಕಾಲಿಗೆ ಬಿದ್ದು ಪತ್ನಿ ಸಾಕ್ಷಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಈ ಕ್ಷಣಕ್ಕೆ ನಟ ಸಲ್ಮಾನ್ ಖಾನ್ ಕೂಡ ಸಾಕ್ಷಿಯಾಗಿದ್ದು ವಿಶೇಷ. ವಿಜಯವಾಡದಲ್ಲಿ ಧೋನಿಯ 100 ಅಡಿ ಕಟೌಟ್ ನಿಲ್ಲಿಸುವ ಮೂಲಕ ಅಭಿಮಾನಿಗಳು ವಿಶಿಷ್ಟವಾಗಿ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ. ವಿಶ್ವ ಪ್ರಸಿದ್ಧ ಪುರಿ ಜಗನ್ನಾಥನ ರಥಯಾತ್ರೆ ಅದ್ಧೂರಿಯಾಗಿ ನಡೀತಾ ಇದೆ. ದೇಶ ವಿದೇಶಗಳಿಂದ ಬಂದಿದ್ದ ಲಕ್ಷಾಂತರ ಭಕ್ತರಿಂದ ಪುರಿ ಜಗನ್ನಾಥನ ರಥಬೀದಿ ಕಿಕ್ಕಿರಿದಿತ್ತು. ಜೈ ಜಗನ್ನಾಥ ಹರಿಬೋಲ್ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ನಂದಿ ಘೋಷ್ ರಥದ ಮೇಲೆ ಆಸೀನರಾದ ಜಗನ್ನಾಥ ದೇವರನ್ನು ಕಂಡು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿ
ಭಕ್ತ ಜನ ಪುನೀತರಾದರು. ಈ ನಡುವೆ ಅಲ್ಲಿ ಸ್ವಲ್ಪ ಕಾಲ್ತುಳಿತ ಕೂಡ ಸಂಭವಿಸಿರೋ ವರದಿಯಾಗಿದೆ. ಒಂದು ಸ್ವಲ್ಪ ಜನಕ್ಕೇನೋ ಗಾಯಗಳಾಗಿದೆ, ಬಟ್ ಯಾವುದೇ ಸಾವು ನೋವಾಗಿಲ್ಲ. ಓರ್ವನಿಗೆ ಮಾತ್ರ ಸ್ವಲ್ಪ ಗಂಭೀರ ಗಾಯ ಆಗಿದೆ ಅನ್ನೋದು ಈಗ ಬಂದಂತಹ ಲೇಟೆಸ್ಟ್ ಮಾಹಿತಿ.